ಎಕರೆಗೆ 5 ಕುಂಟೆ ಅಂತ ಹೋದ್ರು ಕೂಡ ಒಂದು ಈ ಥರ ಕೃಷಿ ಹೊಂಡ ಮಾಡಿಕೊಂಡ್ರೆ ಸರ್ 5 ಎಕರೆ ಆರಾಮ್ಸೆ ತೋಟ ಮೇಂಟೈನ್ ಮಾಡ್ಬೋದು. ಮೊದಲು ರೈತರು ಕೃಷಿ ಹೊಂಡ ಮಾಡ್ಬೇಕಂದ್ರೆ ಹತ್ತಿರದ ಕೃಷಿ ಕೇಂದ್ರದಲ್ಲಿ ತಮ್ಮ ಹೆಸರಲ್ಲಿರುವ ಪಾಣಿಯನ್ನು ಕೊಡಬೇಕಾಗುತ್ತೆ, ಒಂದು ಬೆಳೆ ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ, ಅವರ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ಅವರ ಬ್ಯಾಂಕ್ ಪಾಸ್ಬುಕ್ ಕೊಟ್ಟು 2 ಫೋಟೋ ಕೊಟ್ಟು ಅಲ್ಲಿ ಬರ್ಸಿದ್ರೆ ಪ್ರತಿ ವರ್ಷ ಕೂಡ ಕೃಷಿ ಹೊಂಡ ಅಪ್ರೂವಲ್ ಆಗುತ್ತೆ. ಟಾರ್ಪಲ್ ವ್ಯಾಲ್ಯೂ ಬಂದು ಇವತ್ತಿನ ರೇಟಲ್ಲಿ 1.5 ಲಕ್ಷ ಇದೆ. 1.5 ಲಕ್ಷ. ಇದು ಬಂದ್ಬಿಟ್ಟು 500 ಮೈಕ್ರಾನ್ ಟಾರ್ಪಲ್. ನೋಡಿ ಇದೆಲ್ಲ ಮಾಡ್ಕೊಂಡಿರೋ ಉದ್ದೇಶ ಇಷ್ಟೇನೆ, ನಮ್ಮ ನೇಪಿಯರ್ ತಳಿಗಳು ನಾವು ಬೆಳೆಸಿದ್ವಲ್ಲ ಅದಕ್ಕೆ ನೀರು ಬೇಕಾಗಿತ್ತು, ನೀರಿನ ಸಮಸ್ಯೆ ಭಾಳ ಇತ್ತು. ಅದಕ್ಕೋಸ್ಕರ ಈ ಕೃಷಿ ಹೊಂಡ ಮಾಡ್ಕೊಂಡು ನಾವು ಸಂಪೂರ್ಣವಾಗಿ ನಮ್ಮ ಅಡಿಕೆ ತೋಟ ಮತ್ತು ನೇಪಿಯರ್ ತಳಿಗಳಿಗೆ ಈ ನೀರನ್ನ ಕೊಡ್ತಾ ಇದ್ವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಕೆರೆ ಒಳಗೆ ಕೃಷಿ ಹೊಂಡ ಮಾಡಿರಂಗಿದ್ದೀರಾ, ಸೊ ಏನು ಸರ್ ಇದ್ರ ಮಾಹಿತಿ ಕೊಡಿ ಸರ್ ಸ್ವಲ್ಪ. ಸರ್ ಕೃಷಿ ಹೊಂಡದ ಹತ್ರ ಕೆರೆ ಇದೆ ಸರ್. ಯಾಕಂದರೆ ಇದು ಸಂಪೂರ್ಣ ಹಿಡುವಳಿ ಜಮೀನು. ಅಣ್ತಂಗಳೆಲ್ಲ ಸೇರ್ಕೊಂಡು ಕೆರೆಯಾಗಿ ಪರಿವರ್ತನೆ ಮಾಡ್ಕೊಂಡು ಇದು ಮಾಡಿದ್ವಿ. ಸದ್ಯಕ್ಕೆ ಕೋಡಿ ಕಟ್ಕೊಂಡು ನಾವು ಬೋರ್ವೆಲ್ಗೆ ಬಾವಿಗೆ ಅನುಕೂಲ ಆಗಲಿ ಅಂತ ಇಟ್ಕೊಂಡಿದ್ವಿ. ಕೆರೆ ಭಾಗದಲ್ಲಿ ನಮ್ಮ ಜಮೀನು ಇರೋದ್ರಿಂದ ಈ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ವಿ. ಸರ್ ಕೃಷಿ ಹೊಂಡದಲ್ಲಿ ಹಲವಾರು ವಿಧಗಳಿದೆ. ಕೃಷಿ ಹೊಂಡ ಮಾಡಬೇಕಂದ್ರೆ ಒಂದು 3-4 ಥರ ಬರ್ತವೆ. 9x9 3, 15x15 3, 21x21 ಈ ಥರ. 9 ಮೀಟರ್ ಅರವ, 9 ಮೀಟರ್ ಉದ್ದ, 9 ಮೀಟರ್ ಅಗಲ, 9 ಅಡಿ ಆಳ. 9 ಅಡಿ ಆಳ, 3 ಮೀಟರ್ 9 ಅಡಿ ಆಳ. ಪ್ರತಿಯೊಂದು ತನ್ನದೇ ಆದ ಪ್ರೈಸ್ ಇರುತ್ತೆ. ಇದು ನಾವು ಮಾಡಿರೋ ಬಂದು 21x21 ಅಂದ್ರೆ ಟೋಟಲ್ 63 ಅಡಿ ಉದ್ದ, 63 ಅಡಿ ಅಗಲ, 9 ಅಡಿ ಆಳ. ಅಂದ್ರೆ ನಾವು ಟೋಟಲ್ 12 ಅಡಿ ಆಳ ಮಾಡ್ಕೊಂಡಿದ್ವಿ. ಮೊದಲು ರೈತರು ಕೃಷಿ ಹೊಂಡ ಮಾಡ್ಬೇಕಂದ್ರೆ ಹತ್ತಿರದ ಕೃಷಿ ಕೇಂದ್ರದಲ್ಲಿ ತಮ್ಮ ಹೆಸರಲ್ಲಿರುವ ಪಾಣಿಯನ್ನು ಕೊಡಬೇಕಾಗುತ್ತೆ, ಒಂದು ಬೆಳೆ ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ, ಅವರ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ಅವರ ಬ್ಯಾಂಕ್ ಪಾಸ್ಬುಕ್ ಕೊಟ್ಟು 2 ಫೋಟೋ ಕೊಟ್ಟು ಅಲ್ಲಿ ಬರ್ಸಿದ್ರೆ ಪ್ರತಿ ವರ್ಷ ಕೂಡ ಕೃಷಿ ಹೊಂಡ ಅಪ್ರೂವಲ್ ಆಗುತ್ತೆ. ಹತ್ತಿರದ ಈ ಅಗ್ರಿಕಲ್ಚರ್ ಆಫೀಸರ್ಸ್ ಬಂದು ಭೇಟಿಯಾಗಿ ಇದು ಸರ್ವೆ ಮಾಡ್ಕೊಂಡು ಇದು ಮಾಡ್ಬೋದು ಇಲ್ಲಿ ಅಂತೇಳಿ ಅವ್ರು ಪರ್ಮಿಷನ್ ಕೊಟ್ಟ ನಂತರ ನಾವು ಕೃಷಿ ಹೊಂಡ ಮಾಡ್ಕೋಬಹುದು. ಸರ್ ಕೃಷಿ ಹೊಂಡ ಮಾಡೋದಕ್ಕೆ ಎಂತ ಯೋಗ್ಯದ ಜಮೀನು ಬೇಕಾಗುತ್ತೆ, ಎಲ್ಲಿ ಮಾಡೋಕೆ ಪರ್ಮಿಷನ್ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ? ಸರ್ 1 ಎಕರೆ ಮೇಲ್ಪಟ್ಟಿದ್ರೆ ಈಗ ಆಲ್ರೆಡಿ ಪರ್ಮಿಷನ್, ಮೊದಲು 5 ಎಕರೆ ಕೇಳಾರೆ, ಈಗ 1 ಎಕರೆ ಮೇಲ್ಪಟ್ಟಿದ್ರೆ ಕೊಡ್ತಾರೆ. ಒಂದು ಕೃಷಿ ಹೊಂಡ ಮಾಡ್ಕೊಂಡು ಈಗ 21 ಮೀಟರ್ ಕೃಷಿ ಹೊಂಡ ಮಾಡ್ಕೊಂಡಿದ್ದೇನಲ್ಲ, ಇದು ಸರಿಸುಮಾರು ಖರ್ಚು ಬಂದು 4 ಲಕ್ಷ ಆಗುತ್ತೆ. ನಮ್ಮ ಸ್ವಂತ ಬಂದು 1 2 ಲಕ್ಷ ಮೇಲೆ ಖರ್ಚಾಗಿತ್ತು ನಮಗೆ. ನೀವು ಸ್ವಂತಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ತುಂಬಾ ಈಗ ಇದು ಬಂದ್ಬಿಟ್ಟು ಈ ಟಾರ್ಪಲ್ಗೆ 14,000 ಕೊಟ್ಟು ಟಾರ್ಪಲ್ ಕೊಡ್ತಾರೆ. ಬಟ್ ನಾನು 40,000 ಕಟ್ಟಿ ಟಾರ್ಪಲ್ ತಗೊಂಡಿನಿ. ಈ ಟಾರ್ಪಲ್ ವ್ಯಾಲ್ಯೂ ಬಂದು ಇವತ್ತಿನ ರೇಟಲ್ಲಿ 1.5 ಲಕ್ಷ ಇದೆ. 1.5 ಲಕ್ಷ. ಇದು ಬಂದ್ಬಿಟ್ಟು 500 ಮೈಕ್ರಾನ್ ಟಾರ್ಪಲ್. ನೋಡಿ ಈ ಏನಿದೆ 500 ಮೈಕ್ರಾನ್ ಟಾರ್ಪಲ್, 1 ಮೀಟರ್ ವ್ಯಾಲ್ಯೂ ಬಂದ್ಬಿಟ್ಟು 120 ಇಂದ 150 ರೂಪಾಯಿ ಇದೆ 1 ಮೀಟ್ರು. ಸೊ ಹಂಗಾಗಿ 1.5 ಲಕ್ಷ ಆಗುತ್ತೆ. ನಾವು 40,000 ಕಟ್ಟಿ ಸರ್ ಇದಕ್ಕೆ. ಅವಾಗ ಜನರೇಟ್ಗೆ 10,640 ರೂಪಾಯಿ ಅಮೌಂಟ್ ಕಟ್ಟಿದೆ. ಜನರೇಟರ್ ಇದು 40,000 ವ್ಯಾಲ್ಯೂ ಜನರೇಟ್ ಇದೆ. ಈ ಜನರೇಟರ್ ಕೊಡ್ತಾರೆ. ಅದಕ್ಕೆ ಮತ್ತೆ ಇನ್ಕ್ಲೂಡೆಡ್ ತಂತಿ ಬೇಲಿ ಇರುತ್ತೆ ಅದ್ರಾಗ ಅಮೌಂಟು. ಸೂಪರ್. ಫೆನ್ಸಿಂಗ್ ಮಾಡಲೇಬೇಕಾಗುತ್ತೆ. ಫೆನ್ಸಿಂಗ್ ಮಾಡಿ ಜನರೇಟರ್ ವ್ಯವಸ್ಥೆ ಇರುತ್ತೆ. ಅವಾಗ ಟಾರ್ಪಲ್ ಒಂದಿಗೆ ಕಟ್ಟಿದ 40,000 ಟಾರ್ಪಲ್ಲು ಬರುತ್ತೆ. ಅಮೌಂಟ್ ಕ್ರೆಡಿಟ್ ಬಂದು ಸಂಪೂರ್ಣ ಆಗಿ ಜನರೇಟರ್ ತಂದು ಟಾರ್ಪಲ್ ಹಾಕಿದ ನಂತರ ಅಂದಾಜು 1 ಲಕ್ಷ ನಮಗೆ ಕ್ರೆಡಿಟ್ ಆಗುತ್ತೆ ಅಮೌಂಟು. ಈಗ ನಾವು ಒಂದು ಕೃಷಿ ಹೊಂಡ ಈ ಥರ ಮಾಡ್ಕೊಂತೀವಿ ಅಂದ್ರೆ ಎಕ್ಸ್ಟ್ರಾ ಇದೆಲ್ಲ ಸೇರಿಸಿ ಈ ಕೃಷಿ ಇದು ಜನರೇಟ್ರು, ಈ ಟಾರ್ಪಲ್, ಈ ಫೆನ್ಸಿಂಗ್ ಎಲ್ಲ ಸೇರಿ ನಮ್ಮ ರೈತರಿಗೆ 1 ಇಂದ 1.5 ಲಕ್ಷ ಎಕ್ಸ್ಟ್ರಾ ಖರ್ಚಾಗುತ್ತೆ. ನಾವು ಒಂದು 2 ಲಕ್ಷ ಕಟ್ ಮಾಡಿದ್ವಿ, ಯಾಕಂದ್ರೆ ಮಣ್ಣು ಇನ್ನು ಸ್ವಲ್ಪ ಆಳ ಹೊಡ್ಕೊಂಡ್ವಿ. 9 ಅಡಿ 12 ಅಡಿ ಮಾಡ್ಕೊಂಡ್ವಿ. ಹಂಗಾಗಿ ಈ ಥರ ಮಾಡ್ಕೊಳೋದ್ರಿಂದ ಏನು ಅನುಕೂಲ ಅಂದರೆ ನಾವು ಯಾವುದೇ ಕಾಲಕ್ಕೂ ಕೂಡ ಆರಾಮ್ಸೆ, ಈಗ ಇದು ಕೃಷಿ ಹೊಂಡ ಇದೆಯಲ್ಲ, ನನಗೊಂದು 2 ತಿಂಗಳು ಆರಾಮ್ಸೆ ನೀರಾಗುತ್ತೆ ನನ್ನ ಹೊಲಕ್ಕೆ. ನಾವೇನು ಮಾಡ್ತೀವಿ, ಈಗ ನಮ್ಮಲ್ಲಿ ಎಲ್ಲ ಬೋರ್ಗಳು ಕೂಡ 1 ಇಂಚು 1 ಕಾಲಿಂದ ನೀರು ಬರ್ತವೆ. ಈ ಔಟ್ಪುಟ್ ಆಗ್ತಾ ಇರುತ್ತೆ, ಇನ್ಪುಟ್ ಆಗ್ತಾ ಇರುತ್ತೆ ಬೋರ್ವೆಲಿಂದ. ಬೋರ್ವೆಲಿಂದ ಇನ್ಪುಟ್, ಇದು ಔಟ್ಪುಟ್ ಹೊಲಕ್ಕೆ ಸೀದಾ. ಸೊ ನಾನು ಇನ್ನೂ ನೋಡ್ಪಟ್ಟೆ, ಸೊ ಹೊರಗಡೆಯಿಂದ ನೀರು ಬರೋದು ವ್ಯವಸ್ಥೆ ಎಲ್ಲೂ ಕಾಣ್ತಾ ಇಲ್ಲ. ಯಾವ ರೀತಿ ಡಂಪ್ ಮಾಡ್ಕೊಂತಿದ್ರೆ ಎಲ್ಲಿಂದ ಬರ್ತಾ ಇದೆ ನೀರು ಇಲ್ಲಿಗೆ? ಸರ್ ಹೊರಗಡೆಯಿಂದ ಇದು ಇಲ್ಲಿ ನೋಡಿ ಬೋರ್ವೆಲ್ ಇದು. ಇದು ಬೋರ್ವೆಲ್ ನೀರು. ಇವೆಲ್ಲ ಬೋರ್ವೆಲ್ ನೀರು. ನಾವು ಕೃಷಿ ಹೊಂಡ ಆಕ್ಚುಲಿ ಕೆರೆ ನೀರು ಇದು ಮಾಡ್ಕೋಬೇಕು. ಸೊ ನಮ್ಮ ಕೆರೆಯಲ್ಲೇ ಜಮೀನು ಇರೋದ್ರಿಂದ ಡೈರೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಕೃಷಿ ಹೊಂಡ ಭಾಳ ದಿನ ಬಾಳಿಕೆ ಬರಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ನಮ್ಮ ಸರ್ಗೆ ಹೇಳಿ, ಇಲ್ಲ ಸರ್ ಈ ಥರ ಸಮಸ್ಯೆ ಆಗುತ್ತೆ, ಇದು ಕೆರೆನ ಕೋಡಿ ಕಟ್ಕೊಂಡಿದ್ವಿ, ಸೊ ನಾವು ನೀರು ಬರೋಕ್ಕೆ ಅನನುಕೂಲ ಆದರೆ ಇಡೀ ಕೃಷಿ ಹೊಂಡನ ಕೊಚ್ಕೊಂಡು ಹೋಗುತ್ತೆ. ಸೊ ಆ ಥರ ಹಿಡಿದಾಗ ಅವರು ಒಪ್ಪಿ ನಂತರ ಎಲ್ಲ ಆಫೀಸರ್ ಇಲ್ಲ ಮಾಡ್ಕೊಬೋದು, ಮಾಡ್ಕೊಡಿ, ತುಂಬ ಅನುಕೂಲ ಇದೆ ಅಂತೇಳಿ ಅಲ್ಲಿ ಟ್ಯೂಬ್ ಬಿಟ್ಟಿದ್ದು ಒಳಗಡೆ.
ತೂ ಬಿಟ್ಟು ಡೈರೆಕ್ಟ್ ಕೆರೆ ನೀರು ಬರ್ತವೆ. ಅವತ್ತು ತದನಂತರ ನಾವು ಬೋರ್ವೆಲ್ ನೀರು ಹೊಡ್ಕೊಂತೀವಿ ಇದಕ್ಕೆ. ಸೊ ನೀವು ಮಾಡಿರೋ ಉದ್ದೇಶ ಏನಂದ್ರೆ ಈಗ ಮೇಲಿಂದ ನೀರು ಜಾಸ್ತಿ ಬಂದಾಗ ಕೃಷಿ ಹೊಂಡ ತುಂಬಿ ಎಲ್ಲ ಕಟ್ಟೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿ So ನಿಮ್ಮ ಬೋರ್ವೆಲ್ ಇಂದ ನೀರನ್ನ ಇದಕ್ಕೆ ಡಂಪ್ ಮಾಡ್ಕೊಂತೀರಾ? ಹೌದು ಸರ್. ಸೊ ಮಳೆಗಾಲದಲ್ಲಿ. ಹೌದು. ಸೊ ಅದಾದ್ಮೇಲೆ ನೀವು ನೆಕ್ಸ್ಟ್ ಬೇಸಿಗೆಲಿ ಇದೇ ನೀರನ್ನ ಹೊಲಕ್ಕೆ ಯೂಸ್ ಮಾಡ್ತೀರಾ? ವರ್ಷ ಪೂರ್ತಿ ಇದೇ ನೀರಲ್ಲಿ ನಾವು ಬಳಸ್ಕೊಂತ ಇದೀವಿ ಈಗ. ಸೊ ಇದ್ರ ಜೊತೆಗೆ ಬೋರ್ ನೀರು ಇರುತ್ತೆ, ಅದ್ರ ಜೊತೆಗೆ ಕೃಷಿ ಹೊಂಡ ನೀರು ಇರುತ್ತೆ, ಮಳೆ ನೀರು ಇರುತ್ತೆ ಸರ್. ಓಕೆ. ಈ ತರ ಮಾಡ್ಕೊಂಡ್ರೆ ರೈತರಿಗೆ ಏನ್ ಅನುಕೂಲ ಅಂದ್ರೆ, ಈಗ ನೋಡ್ತಾ ಇದ್ದ ಅಲ್ಲಿ 200 ಲೀಟರ್ ಸಿಂಟೆಕ್ಸ್ ಅಂತ ಇದೆ. ಹೌದು. ಈ ಪೈಪ್ ಮೇಲೆ ಇದೆ ಸರ್. ನಾವು ಪ್ರತಿಯೊಂದು ಡ್ರಿಪ್ಪಲ್ಲಿ ಮಾಡೋದ್ರಿಂದ ಯಾವುದೇ ಪಾಚಿ ಭೂಮಿ ಒಳಗಡೆ ಇದೆ, ಜಸ್ಟ್ ಮೇಲಿರೋದ್ರಿಂದ ಡೈರೆಕ್ಟ್ ನೀರು ಹೋಗ್ಬಿಡುತ್ತೆ. ಯಾವುದೇ ರೀತಿಯ ಇದು ಕಟ್ಕೊಳ್ಳೋದಿಲ್ಲ, ಡ್ರಿಪ್ ಕಟ್ಕೊಳ್ಳೋದಿಲ್ಲ ರೈತರಿಗೆ. ಸರ್ ಈಗ ಅದು ಡ್ರಮ್ ಹಾಕಿದ್ರಲ್ಲ, ಏನು ಉದ್ದೇಶ ಸರ್? ಡ್ರಮ್ ಕಟ್ಬಿಟ್ಟು ಒಂದು 50 kg ಮೋಟ್ರು ಅಂದ್ರೆ 10 HP ಮೋಟ್ರು ಕಟ್ಟಿದ್ವಿ ಸರ್. ಅದಕ್ಕೆ ಮೋಟ್ರ್ ಇದೆಯಾ ಅದ್ರೊಳಗೆ? ಮೋಟ್ರು ಹೊರಗಡೆ ಇದೆ ಸರ್. ಅದು ಇದೆಯಲ್ಲ, ಇದು ಈ ಪೈಪು, ಈ ಪೈಪ್ ನೋಡಿ ಇದು ಇದೆಯಲ್ಲ, ಈ ಪೈಪ್ ಇದೇನು ಕಾಣ್ಕೊಂಡು ಹೋಗುತ್ತಲ್ಲ ಎಲ್ಲೋ ಇಶ್ಯೂ, ಅದು ಪೈಪ್ ಇದೆ ಸರ್. ಓಕೆ. 10 HP ಮೋಟ್ರ್ ಕಟ್ಟಿದ್ವಿ. ಎಷ್ಟು ಕೆಜಿ ಬರ್ಬೋದು ಸರ್ ಅದು? ಸರ್ ಒಂದು 50 kg ಬರುತ್ತೆ ಅದು. ಈಗ ನೀರು ಕೆಳಕ್ಕೆ ಹೋದಂಗೆ ಮೋಟ್ರ್ ಕೆಳಕ್ಕೆ ಹೋಗುತ್ತೆ, ನೀರು ಮೇಲೆ ಬಂದಾಗ ಮೋಟ್ರನ್ನ ಮೇಲೆ ಬರ್ತಾ ಇರುತ್ತೆ. ಏನು ಸರ್ ಇದು ಉದ್ದೇಶ ಏನಿದೆ ಈ ಥರ ಮಾಡೋದಕ್ಕೆ? ಸರ್ ಈ ಥರ ಮಾಡೋ ಉದ್ದೇಶ ಏನಂದ್ರೆ, ಮೇಜರಾಗೆ ಪಾಚಿ ಕಟ್ಕೊಳಲ್ಲ ಒಂದು. ಓಕೆ. ಟಾರ್ಪಲ್ ಕೂಡ ಹರಿಯೋದಿಲ್ಲ. ಭೂಮಿಗೆ ಹತ್ತ ಇಳೆ ಬಿಟ್ಟಾಗ ಮೋಟ್ರನ್ನ, ಸೊ ಅದು ಓಡಿ ಪಾಚಿ ಕಟ್ಕೊಳ್ಳೋದು, ಟಾರ್ಪಲ್ ಕಿತ್ಕೊಂಡು ಹೋಗೋದು ಬರೋ ಸಮಸ್ಯೆ ಆಗುತ್ತೆ. ಹೌದು. ಆಮೇಲೆ ಪಾಚಿ ಕೆಳಗಡೆ ಪಾಚಿ ಇರೋದ್ರಿಂದ ಕಟ್ಕೊಂಡು ಮೋಟ್ರ್ ಪಂಪು ಸುಟ್ಟೋಗೋ ಚಾನ್ಸ್ ಇರುತ್ತೆ ಅಂತ ಈ ಐಡಿಯಾ. ಹೌದು ಸರ್, ಹೌದು. ಈಗ ನಾವು ಹೇಳ್ಕೊಂಡು ಸಿಂಹ ಒಂದು ಹಗ್ಗ ಹಿಂಗೆ ಹೇಳ್ಕೊಂಡು ಸಾಕು, ಹಗ್ಗಗಳು ನೋಡಿದ್ರೆ ಹಿಂಗೆ ಹೇಳ್ಕೊಂಡು ಸೀದಾ ಬದಿ ಬರುತ್ತೆ. ಸೊ ಇಲ್ಲಿ ಪೈಪ್ ಎಂತದ್ದು ಹಾಕಿದ್ರೆ? PVC ಪೈಪ್ ಇದೆ, ಇಲ್ಲಾಂದ್ರೆ ಈ ಥರ ಎಲ್ಲ PVC ಪೈಪ್ ಸರ್. PVC ಪೈಪ್ ಜಸ್ಟ್ ಕಟ್ಟಿರೋದು. 200 ಲೀಟರ್ ಒಳಗಡೆ ಫುಲ್ ಏನು ಇಲ್ಲ, ಖಾಲಿ ಫುಲ್ ನೀರು ಹೋಗ್ದಂಗೆ ಕವರ್ ಮಾಡಿಬಿಟ್ಟು ಕಟ್ಬಿಟ್ಟಿದ್ವಿ ಸರ್. ಓಕೆ. ಓಕೆ. ಸೊ ಯಾವುದೇ ರೀತಿ ಅದು ಮುಳುಗೋದಾಗ್ಲಿ ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ಥರ ಮಾಡ್ಕೊಂಡ್ರೆ ನಮ್ಮ ಡ್ರಿಪ್ ಪ್ರತಿಯೊಂದು ಕೂಡ ಅನುಕೂಲ ಆಗುತ್ತೆ. ಸೊ ಎಲ್ಲ ಡ್ರಿಪ್ ಕಟ್ಕೊಳ್ಳೋದಾಗ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದು ಹೆವಿ ಶೀಲ್ಡ್ ಕಟ್ಕೊಳೋದು ನಮ್ಮ ಬೋರ್ವೆಲ್ಗಳು. ಈ ಥರ ಮಾಡ್ಕೊಂಡ್ರೆ ತುಂಬಾ ರೈತ ಅನುಕೂಲ. ಅವಾಗ ನೀರು ಕೂಡ ಈ ಥರ ಟರ್ಬಲ್ ಹಾಕ್ದಾಗ ಜಾಸ್ತಿ ನೀರು ಇದಾಗಲ್ಲ, ಭೂಮಿ ಕುಡ್ಕೊಳಲ್ಲ. ಹೌದೌದು. ಹಂಗಾಗಿ ಅವಾಗ ಒಳ್ಳೆ ಕ್ವಾಲಿಟಿ ಟಾರ್ಪಲ್ 500 ಮೈಕ್ರೋನ್ ಹಾಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ. ಓಕೆ. ಸೊ ಈಗ ರೈತರಿಗೆ ಕೃಷಿ ಹೊಂಡ ಮಾಡಿಸ್ಬೇಕು ಅನ್ನೋ ರೈತರಿಗೆ ಸ್ವಲ್ಪ ಚಿಕ್ಕದಾಗಿ ಹೇಳಿ ಸರ್, ಯಾವ ರೀತಿ ಮಾಡಿಸ್ಬೋದು ಏನಂತ ಡೀಟೇಲ್? ತುಂಬಾ ಅಂದ್ರೆ ಎಕರೆಗೆ 5 ಕುಂಟೆ ಅಂತ ಹೋದ್ರು ಕೂಡ ಒಂದು ಈ ಥರ ಕೃಷಿ ಹೊಂಡ ಮಾಡ್ಕೊಂಡ್ರೆ ಸರ್ 5 ಎಕರೆ ಆರಾಮ್ಸೆ ತೋಟ ಮೇಂಟೈನ್ ಮಾಡ್ಬೋದು. ಒಂದು ಅಡಿಕೆ ತೋಟ ಹಾಕೊಂಡ್ರೆ ಈ ನೀರಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಅಂತ ಜನರೇಟರ್ ಇಟ್ಕೊಂಡು 3 ತಿಂಗಳು ಆರಾಮ್ಸೆ ಅಡಿಕೆ ತೋಟ ಉಳಿಸ್ಕೋಬಹುದು. ಕಡಿಮೆ ಅಂದ್ರು, ಜಾಸ್ತಿ ಬೇಡ, ಕಡಿಮೆ ಅಂದ್ರು. 1 ಎಕರೆಗಾದ್ರೆ ಈ ವರ್ಷ ಪೂರ್ತಿ ನೀರು 1 ಎಕರೆಗೆ 1 ಎಕರೆ ವರ್ಷ ಪೂರ್ತಿ ಆರಾಮ್ಸೆ ಕಣ್ಣು ಮುಚ್ಚೋಣ ಆಗುತ್ತೆ. ಯಾವುದು ಬೇಡ ನಮಗೆ, ಇಷ್ಟು ನೀರು ಸಾಕು 1 ಎಕರೆಗೆ. ಸೊ ಈಗ ಕೃಷಿ ಹೊಂಡದ್ದು ಎಲ್ಲ ಏನೋ ಗೌರ್ಮೆಂಟ್ ಕಡೆಯಿಂದ ಪೇ ಮಾಡ್ತಾ ಅಂತ ಹೇಳಿದ್ರಲ್ವಾ? ಸೊ ಇದೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಮುಂಚೆ ನಾವು ಸ್ವಲ್ಪ ಪೇ ಮಾಡ್ಬೇಕಂತ ಗೌರ್ಮೆಂಟ್ ಕಡೆಯಿಂದ ಕಂತುಗಳು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸರ್. ಎಲ್ಲ ಇದು ಪೇಮೆಂಟ್ ಒಂದು ಟೈಮ್ಗೆ ಸೆಟ್ಲ್ ಆಗುತ್ತೆ. ಇದಕ್ಕೆ ಮಾತ್ರ ನಾವೇ ಮುಂಚೆ 10,640 ಕಟ್ಟಬೇಕಾಗುತ್ತೆ. ಮತ್ತೆ ಈ ಟಾರ್ಪಲ್ 40,000 ನಾವೇ ಮುಂಚೆ ಕಟ್ಟಿದ್ವಿ. ಇದು 14,000 ಇದೆ, 40,000 ಇದೆ. ನಾವು 40,000 ಕಟ್ಟಿ ಒಳ್ಳೆ ಕ್ವಾಲಿಟಿ ಟಾರ್ಪಲ್ ಹಾಕೊಂಡಿದ್ವಿ. ಓಕೆ ಸರ್. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, 1 ಟೈಮ್ ಸೆಟ್ಲ್ಮೆಂಟ್ ಆಗುತ್ತೆ. 1 ಲಕ್ಷ ಚಿಲ್ಲರೆ ಬರುತ್ತೆ. ಅಂದರೆ ಟೈಮ್ ಅದನ್ನು ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಇರುತ್ತೆ ಬಜೆಟ್ಟು. ಓಕೆ. ಅದ್ರ ಮೇಲೆ ಡಿಪೆಂಡು. ಈ ಕೃಷಿ ಹೊಂಡ ಇಲ್ಲ ಅವಾಗ ಇನ್ನೂ ಹೆಚ್ಚಿನದಾಗಿ ಇಂಗು ಗುಂಡಿ ಸರ್ಕಾರದಿಂದ ಕೊಟ್ಟರೆ ತುಂಬ ಅನುಕೂಲ ರೈತರಿಗೆ. ಬಟ್ ಇಂಗು ಗುಂಡಿ ಇದಿಲ್ಲ, ಪ್ರಾಜೆಕ್ಟ್ ಇಲ್ಲ ಸದ್ಯಕ್ಕೆ. ಓಕೆ. ಈ ಕೃಷಿ ಹೊಂಡ ಮಾಡ್ಕೊಂಡೆ ಅನುಕೂಲ ರೈತರಿಗೆ. ಓಕೆ. ಇದು ಟಾರ್ಪಲ್ ಯಾವುದೇ ರೀತಿ ಬಿಸಿಲಿಗಾಗಲಿ ಒಣಗೋದು ಮತ್ತೆಲ್ಲ ಅಂದರೆ ಕಿತ್ತೋಗೋದು ಆ ಥರ ಪ್ರಾಬ್ಲಮ್ ಆಗುತ್ತೆ ಹೆಂಗೆ ಸರ್? ಆ ಥರ ಪ್ರಾಬ್ಲಮ್ ಆಗುತ್ತೆ. ಬಟ್ 500 ಮೈಕ್ರೋನ್ ಹಾಕಿರೋದ್ರಿಂದ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ, ಅಂದರೆ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಕಡಿಮೆ ಆಗುತ್ತೆ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಇದು? ಸರ್ ನಮ್ಮ ಒಂದು ಇದು ಅಂದಾಜು ಪ್ರಕಾರ ಒಂದು 5 ವರ್ಷ ಅಂತ ಬಂದರೆ, ಆಲ್ರೆಡಿ 1 ವರ್ಷ ಆಗಿತ್ತು ಹಾಕಿ. ವರ್ಷದ ಕೂಡ ಈಗ ಹೊಸ್ತಾಗಿ ಇದ್ದಂಗಿದೆ. ಒಂದು 5 ವರ್ಷ ಕಡಿಮೆ ಬರುತ್ತೆ ಸರ್. ಒಂದು 5 ವರ್ಷದ ನಂತರ ಮತ್ತೆ ಇನ್ನೊಂದು ರೌಂಡ್ ಅದ್ರ ಮೇಲೆ ಹಾಕೊಂಡ್ರೆ ಆಯಿತು. ಅದ್ರ ಮೇಲೆ. ಓಕೆ. ಈ ಥರ ಮಾಡ್ಕೊಂಡ್ರೆ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿರ್ಮೂಲನೆ ಆಗುತ್ತೆ. ಈಗ ಅರ್ಧ ಇಂಚು 1 ಇಂಚ್ ಬರ್ತಾ ಇರ್ತವೆ ಹೊಲಕ್ಕೆ ನೀರೆಲ್ಲ ಬೆಳೆಗ ಇದಲ್ಲ ನಮಗೆ. ಈ ಥರ ಅರ್ಧ ಇಂಚು 1 ಇಂಚು ಒಂದು 6 ಅವರ್ ಬೋರ್ ಹೊಡೆದ್ರು ಕೂಡ 1 ಅವರ್ ಡಂಪ್ ಮಾಡಿದ್ರೆ ಇಡೀ ಹೊಲ ನೆನ್ಸ್ಕೋಬೋದಲ್ಲ ಅಟ್ ಎ ಟೈಮು. ನಿಜ. ಓಕೆ. ನೋಡಿ ಇದೆಲ್ಲ ಮಾಡ್ಕೊಂಡಿರೋ ಉದ್ದೇಶ ಇಷ್ಟೇನೆ. ನಮ್ಮ ನೇಪಿಯರ್ ತಳಿಗಳು ನಾವು ಬೆಳೆಸಿದ್ವಲ್ಲ, ಅದಕ್ಕೆ ನೀರು ಬೇಕಾಗಿತ್ತು. ನೀರಿನ ಸಮಸ್ಯೆ ಭಾಳ ಇತ್ತು. ಅದಕ್ಕೋಸ್ಕರ ಈ ಕೃಷಿ ಹೊಂಡ ಮಾಡ್ಕೊಂಡು ನಾವು ಸಂಪೂರ್ಣವಾಗಿ ನಮ್ಮ ಅಡಿಕೆ ತೋಟ ಮತ್ತು ನೇಪಿಯರ್ ತಳಿಗಳಿಗೆ ಈ ನೀರನ್ನ ಕೊಡ್ತಾ ಇದೀವಿ ಪ್ರೆಸೆಂಟ್. ಸರ್, ಈಗ ನೇಪಿಯರ್ಗೂ ಮತ್ತು ಅಡಿಕೆ ತೋಟ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ನಿಮಗೆ ವರ್ಷ ಪೂರ್ತಿ 8 ಎಕರೆ ನೇಪಿಯರ್ ಇದೆ ಅಂತ ಹೇಳಿದ್ರಲ್ಲ, 8 ಎಕರೆ ವರ್ಷ ಪೂರ್ತಿ ಆಗುತ್ತಾ ಇದು? ಸರ್, ವರ್ಷ ಪೂರ್ತಿ 8 ಎಕರೆಗೆ ಆಗಲ್ಲ. ಆದ್ರೂ ಕೂಡ ನಮ್ಮ ಬೋರ್ವೆಲಿಂದ ಡಂಪ್ ಆಗುತ್ತಲ್ಲ, ಆರಾಮ್ಸೆ ಮೇಂಟೈನ್ ಆಗುತ್ತೆ. ಸೊ ಇದ್ರ ಜೊತೆಗೆ ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ, ಇಲ್ಲೇ ಇದೆಯಲ್ಲ ಸರ್, ಇಲ್ಲೊಂದು, ಈ ಕಡೆ ಒಂದು, ಹೌದು, ಅಡಿಕೆ ತೋಟದಲ್ಲಿ ಒಂದಿದೆ.
ಸೊ ತುಂಬ ಅನುಕೂಲ ಇದೆ. ಹ್ಞೂ ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್, ಧನ್ಯವಾದ ಸರ್. ಧನ್ಯವಾದಗಳು.